ಹಲೋ ಬ್ಯೂಟಿಫುಲ್ ಪೀಪಲ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವ್ಲಾಗ್ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಮನೆಯವರು ಕೂಡ ಊಟ ಮಾಡ್ಕೊಂಡು ಆಫೀಸಿಗೆ ಹೊರಟರು. ಇನ್ನೊಂದು 2 ಅವರಲ್ಲಿ ಅಥರ್ವ ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಬರ್ತಾನೆ. ಸೊ ನಂದು ಕೂಡ ಊಟ ಆಯಿತು. ಆ್ಯಂಡ್ ಇವತ್ತು ಮನೆಗೆ ಅಪ್ಪ ಅಮ್ಮ ಬರ್ತಾರೆ. ಆ್ಯಕ್ಚುಲಿ ಅದೊಂಥರ ಖುಷಿ. ಸೊ ಹಾಗೆ ಅವ್ರ ಜೊತೆ ಸ್ವಲ್ಪ ಅಂಗಡಿಗೆ ಹೋಗಬೇಕು, ಅವ್ರಿಗೆ ದಿನಸಿ ಬೇಕು ಅಂತ. ಡಿಮಾರ್ಟಿಗೆ ಕರ್ಕೊಂಡು ಹೋಗು ಅಂತ ಹೇಳಿದ್ದಾರೆ. ಅವ್ರ ಜೊತೆಗೆ ನಾನು ಹೋಗಿ ಅವ್ರಿಗೇನು ದಿನಸಿ ಬೇಕೋ ಎಲ್ಲ ತೆಗೆಸ್ಕೊಟ್ಬಿಟ್ಟು ಬರಬೇಕು. ಸೊ ಹಾಗಾಗಿ ಆ ಥರ ಫಸ್ಟ್ ಸ್ಕೂಲಿಂದ ಬರಬೇಕು, ಅವ್ನು ಬಂದಮೇಲೆ ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ. ಎಸ್, ಹಾಗೆ ಮೀಶೋಯಿಂದ ನಾನೊಂದು ಪ್ರಾಡಕ್ಟ್ ತರಿಸ್ಕೊಂಡಿದ್ದೀನಿ. ಇನ್ನೂ ಓಪನ್ ಕೂಡ ಮಾಡಿಲ್ಲ, ಈಗ ಜಸ್ಟ್ ಬಂತು. ಅದು ನಾನೊಂದು ಚೈನ್ ಬುಕ್ ಮಾಡ್ಕೊಂಡಿದ್ದೆ, ಅದು ಬಂದಿದೆ. ಸೊ ನೋಡಬೇಕು ಯಾವ ಥರ ಇದೆ, ಏನು ಕ್ವಾಲಿಟಿ ಎಲ್ಲ ಚೆನ್ನಾಗಿದೆಯಾ ಅಂತ. ಸೊ ನಿಮ್ಮ ಮುಂದೆನೇ ಅನ್ಬಾಕ್ಸ್ ಮಾಡ್ತೀನಿ, ಬನ್ನಿ. ಸೊ ಸುಮಾರು ಪ್ರಾಡಕ್ಟ್ಸ್ನ ಮೀಶೋಲ್ಲಿ ತೊಗೊಳ್ಳೋದು. ನಂಗೆ ಇದುವರೆಗೂ ಯಾವುದೋ ಪ್ರಾಡಕ್ಟ್ ಡ್ಯಾಮೇಜ್ ಆಗಿರೋದು, ಕ್ವಾಲಿಟಿ ಇಶ್ಯೂ ಇರೋದು ಯಾವುದೂ ಆ ಥರ ಆಗಿಲ್ಲ. ಸೊ ತುಂಬ ಚೆನ್ನಾಗಿರುತ್ತೆ. ಮತ್ತು ಕಟ್ಟೆ ಹಾಕ್ತೀನಿ. ಸೊ ಈ ಥರ ಬಾಕ್ಸಲ್ಲಿ ಬಂದಿದೆ ಪ್ಯಾಕಿಂಗು. ಓಕೆ, ಎಸ್. ಇಷ್ಟು ಕ್ಯೂಟ್ ಆಗಿದೆ. ಇದೇ ಥರದ್ರಲ್ಲಿ ಪರ್ಲ್ದಿದೆ, ಸ್ಟಾರ್ ಶೇಪ್ ಇದೆ. ಸಿ, ಇದು ನಿಮಗೆ ಅಡ್ಜಸ್ಟಬಲ್ ಇದೆ. ಎಷ್ಟು ಕ್ಯೂಟ್ ಆಗಿದೆ. ಒಂದ್ಸತಿ ಹಾಕಿ ತೋರಿಸ್ತೀನಿ. ಸೊ ಎಸ್ ಗೈಸ್, ಈ ಥರ ಇದೆ ಚೈನ್. ಇದು ನಿಮಗೆ ಅಡ್ಜಸ್ಟಬಲ್. ಇದು ಇನ್ನೂ ಉದ್ದ ಬೇಕಂತಂದರೆ ಉದ್ದ ಮಾಡ್ಕೋಬೋದು, ಇನ್ನೂ ಸ್ವಲ್ಪ ಶಾರ್ಟ್ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಿಂದಕ್ಕೆ ಹಾಕೋಬೋದು. ಬಟ್ ಇಷ್ಟು ಸಾಕು. ಸೊ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಇದರದ್ದು ಲಿಂಕ್ ಬೇಕಂದ್ರೆ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡ್ತೀನಿ, ಕಮೆಂಟ್ ಮಾಡಿ ಬೇಕಾದರೆ ತಿಳಿಸಿ. ಆ್ಯಂಡ್ ಇದು ಸ್ನಾನ ಮಾಡುವಾಗ, ಬೇಕಾದ್ರೆ ರಾತ್ರಿ ಮಲ್ಗೋವಾಗ ತೆಗೆದಿಟ್ರೆ ಜಾಸ್ತಿ ದಿನ ಬಾಳಿಕೆ ಬರುತ್ತೆ. ಇಲ್ಲ ಅಂದರೆ ಸುಮ್ಮನೆ ನೀರು ಬಿದ್ದು ಇದೆಲ್ಲ ಕಲರ್ ಹೋಗ್ಬಿಟ್ರಿ ಅಂತ ಅಷ್ಟೇ, ಆಮೇಲೆ ಕಾಸು ಕೊಟ್ಟು ವೇಸ್ಟ್ ಆಗಿಬಿಡುತ್ತಲ್ಲ. ಸೊ ಹಾಗಾಗಿ ಈ ಚೈನ್ ತೆಗೆದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಸಿ, ಚೆನ್ನಾಗಿದೆಯಾ? ಸೊ ಎಸ್, ನಾ ಹೇಳ್ದಂಗೆ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕ್ತೀನಿ, ಕಮೆಂಟ್ ಮಾಡಿ. ಸೊ ಇನ್ನು ಅಪ್ಪ ಅಮ್ಮ ಬಂದರು. ಅಥರ್ವನ್ನ ಕರ್ಕೊಂಡು ಹಾಗೆ ಸ್ವಲ್ಪ ದಿನಸಿ ತರಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ಸೊ ನಮ್ಮ ತಂದೆ ಆಟೋ ಓಡಿಸ್ತಾರೆ. ಸೊ ಸುಮಾರು 45 ವರ್ಷದಿಂದ ಅವರು ಆಟೋ ಓಡಿಸ್ತಾ ಇದ್ದಾರೆ ಗಾಯ್ಸ್. ಸೊ ಈ ಆಟೋ ಓಡಿಸಿ ನಮಗೊಂದು ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿದ್ದಾರೆ, ನಮಗೂ ನಮ್ಮ ಅಕ್ಕಂಗೂ. ನನಗೂ BCom ಮಾಡಿಸಿದ್ದಾರೆ, ನಮ್ಮ ಅಕ್ಕಂಗೂ BCom ಓದಿಸಿದ್ದಾರೆ. ಸೊ ವೆರಿ ಪ್ರೌಡ್ ಆಫ್ ಮೈ ಫಾದರ್. ಇದು ಮುಂಚೆ ಈ ಥರ ಬ್ಯಾಕ್ ಇಂಜಿನ್ ಇರಲಿಲ್ಲ, ಫ್ರಂಟ್ ಇಂಜಿನ್ ಇತ್ತು ಆಟೋ. ತುಂಬ ಕಷ್ಟ ಇತ್ತು ಆ ಟೈಮಲ್ಲಿ ಅನ್ಕ. ಸೊ ನೆನೆಸ್ಕೋಬೇಕಾದನ್ನೆಲ್ಲ. ಸೊ ಅವರ ಓದಿಸಿದ್ದಕ್ಕೆ ನಾನು ನನ್ನ ಕಾಲ ಮೇಲೆ ನಿಂತ್ಕೊಂಡು ಒಂದು 14 ವರ್ಷ ನಾನು ಕೆಲಸ ಮಾಡಿದ್ದೀನಿ IT ಕಂಪ್ನೀಸಲ್ಲಿ. ಸೊ ಈಗ ಮಗು ಆದಮೇಲೆ ನಾನು ಕೆಲಸನ ಬಿಟ್ಟಿದ್ದು. ಅಲ್ಲಿವರೆಗೂ ನಾನು ನಮ್ಮ ತಂದೆ ತಾಯಿಗೆ ಹೆಲ್ಪ್ ಮಾಡ್ತಿದ್ದೆ. ಬಟ್ ಬ್ಯಾಡ್ ಲಕ್, ಮಗು ಆದಮೇಲೆ ನಾನು ಕೆಲಸ ಬಿಟ್ಟನಲ್ಲ, ಅವ್ರಿಗೇನು ನಾನು ಹೆಲ್ಪ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಹಾಗಾಗಿ ಅಟ್ಲೀಸ್ಟ್ ಇನ್ನು ಮುಂದೆ ಆದರೂ ನನ್ನ ಕೈಲಿ ಏನಾಗುತ್ತೋ ಹೆಲ್ಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮುಂಚೆ ಬಾಡಿಗೆ ಅದೆಲ್ಲ ನಾನೇ ನೋಡ್ಕೊತಾ ಇದ್ದೆ, ಮನೆ ಬಾಡಿಗೆ ಅದು ಅದೆಲ್ಲ. ಸೊ ಇವಾಗ ಪ್ರಾಬ್ಲಮ್ ಆಗ್ತಾಯಿದೆ. ಎಸ್, ಅಪ್ಪ ಅಮ್ಮನೂ ಬಂದರು, ದಿನಸಿ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ. ಮಮ್ಮಿ ಡ್ಯಾಡಿಗೆ ಕಾಫಿ ಮಾಡಿಕೊಟ್ಟೆ, ಅವ್ರು ಹೊರಡಬೇಕು ಅಂತಂದರು.
ಸೊ ಅಮ್ಮ ಮೇಲೆ ಬಂದಿದ್ರು ಮನೆಗೆ, ಬಟ್ ಡ್ಯಾಡಿ ಆಟೋಲೇ ಕೂತಿದ್ರು. ದಿನಸಿ ಎಲ್ಲ ತೊಗೊಂಡಿದ್ದು ಆಟೋಲೇ ಇತ್ತು. ಸೊ ಹಾಗಾಗಿ ನಾನು ಮೇಲೆ ಬರಲ್ಲ, ನನಗಿಲ್ಲೇ ಕಾಫಿ ತಂದು ಕೊಟ್ಬಿಡು ಅಂತಂದ್ಬಿಟ್ಟು ಅಲ್ಲೇ ಕೂತ್ಕೊಂಡು ಕುಡಿದ್ರು. ಬಟ್ ಸುಸ್ತಾಗ್ಬಿಟ್ಟಿದ್ರು ಪಾಪ ಅಪ್ಪನೂ. ಏನು ಮಾಡೋಕ್ಕಾಗಲ್ಲ, ಅವ್ರಿಗೆ ಇವಾಗ 72 ಇಯರ್ಸು. ಸೊ ಆದರೂ ಇನ್ನೂ ಆಟೋ ಓಡಿಸ್ತಾ ಇದ್ದಾರೆ. ನನಗೊಂದು ಕಡೆ ಬೇಜಾರಾಗುತ್ತೆ. ಅವರು ಇಷ್ಟು ವಯಸ್ಸಾದರೂ ಇನ್ನೂ ದುಡಿತಾ ಇದ್ದಾರೆ. ಬಟ್ ನಾನು ಮನೇಲಿ ಕೂತ್ಕೊಂಡಿದ್ದೀನಿ, ದುಡಿದೆ, ಅವ್ರಿಗೆ ಹೆಲ್ಪ್ ಮಾಡಿದೆ ಅನ್ನೋದೊಂದು ಗಿಲ್ಟ್ ಈಗಲೂ ಇದೆ. ಮುಂಚೆ ಅಷ್ಟೊಂದು ಚೂರು ಹೆಲ್ಪ್ ಮಾಡ್ತಾಯಿಲ್ಲ ನಾನು. ಚಿಕ್ಕ ಪುಟ್ಟ ಸಹಾಯ ಮಾಡ್ತಾಯಿದ್ದೀನಿ ಅಷ್ಟೇ. ಆದರೆ ಮುಂಚಿನ ಥರ ಅವ್ರಿಗೆ ಹೆಲ್ಪ್ ಮಾಡೋಕ್ಕಾಗ್ತಾಯಿಲ್ಲ. ಅದೊಂದು ಬೇಜಾರು ನನಗೆ ತುಂಬ ಇದೆ. ಯಾವ ಕಂಟ್ರಿ ಇದು? ನಮ್ದೇ ಇರುತ್ತೆ. ಇವಾಗ ಅಯ್ಯೋ ಗ್ರೀನ್ ಎಲ್ಲ ಮಿಸ್ ಆಗುತ್ತೆ. ಇಲ್ಲಿ ವೈಟ್ ಇರ್ಬೇಕು. ಟ್ಯೂಷನ್ ಇಲ್ಲೇನೋ ಸಚಿನ? ಆಂಟಿ ಅದೇ ನಾಳೆ ಏನೋ ಟೆಸ್ಟು? ನಾಳೆ ಬೇರೆ EVS ಅಷ್ಟೇ. ನಂಗ EVS ಇತ್ತು. ಯಾವ ಕಂಟ್ರಿ ಇದು? ಬರೋದು ಏನು ಮಾಡ್ಬೇಕು ನಾನು? ಬಾ. ಏನು ಮಾಡಿದ್ಯಾ? ಅಂಕಲ್ ಆಂಟಿ ನಂದು ನೋಡಿ. ಹೌದು, ಇದನ್ನ ಎಲ್ರು ಕೊಡ್ತೀನೋ? ಚೆನ್ನಾಗಿದೆ. ನಂಬರ್ ಯಾವುದು? ಏನು ನಂಬರ್? 6 ಆಮೇಲೆ ಏನು ಬರುತ್ತೆ? 7. 6 7. Go to heaven. Eat watermelon. ಸೊ ಗೈಸ್, ಮತ್ತೆ ವ್ಲಾಗ್ ಸಂಜೆಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಅಥವಾ ಹಸಿವು ಇಲ್ಲ, ಹಾಗಾಗಿ ಡಿಮಾರ್ಟಿಂದ ಫ್ರೈಸ್ ತಂದಿದ್ವಿ ಮೆಕ್ಕೆಯಿಂದ. ಸೊ ಅದನ್ನು ಮಾಡ್ಕೊಡ್ತಾ ಇದ್ದೀನಿ. ಇದು ಬಂದು ಪ್ಯಾಕೆಟ್ ಜಿಗ್ಜಾಗ್ ಫ್ರೈಸು. ಅದ್ರ ಜೊತೆಗೆ ಮಸಾಲ ಮಿಕ್ಸ್ ಇದರೊಳಗೆ ಇರುತ್ತೆ. ಸೊ ಅದು ಫ್ರೈ ಆದಮೇಲೆ ಇದೊಂದು ಸ್ವಲ್ಪ ಪೌಡರ್ನ ಅದ್ರ ಮೇಲೆ ಸ್ಪ್ರಿಂಕಲ್ ಮಾಡೋದಕ್ಕೆ. ಇದು ಆ ಥರವಾಗಿ ನೀ ದೂರ ಹೋಗು, ಎಣ್ಣೆ ಆ ಕಡೆ ಹೋಗಿ, ನೀ ಕೂತಿರೋದು ನಾ ತರ್ತೀನಿ. ಹಸುವಾಗ್ಬಿಟ್ಟಿದೆ, ಹಾಲು ಕುಡ್ದ, ಇನ್ನೂ ಸಮಾಧಾನ ಆಗಿಲ್ಲ ಅವನಿಗೆ. ಸೊ ಅದು ಕಣ್ಣು ಒತ್ತುತ್ತಾ ಇರುತ್ತಲ್ಲ ತಗೊಂಬಂದಿರೋದು ತಿನ್ಬೇಕಂತ. ಸೊ ಹಾಗಾಗಿ ಅವನೇ ತೆಕ್ಕೊಟ್ಟಾಯ್ತು ಫ್ರೈ ಮಾಡಿಕೊಡು ಅಂತ. ಸೊ ಫ್ರೈ ಮಾಡ್ತಾ ಇದ್ದೀನಿ. ಇದೇನೋ ಜಿಗ್ಜಾಗ್ ಫ್ರೈಸ್ ಅಂತ, ಜಿಗ್ಜಾಗ್ ಫ್ರೈಸ್ ನೋಡೋಣ ಹೇಗಿರುತ್ತೆ ಅಂತ. ಆಲ್ಮೋಸ್ಟ್ ಫ್ರೈಸ್ ಎಲ್ಲ ಒಂದೇ ಥರ ಇರುತ್ತೆ. ಅದೇನೋ ಹೊಸದಾಗಿ ಮಸಾಲ ಮಿಕ್ಸ್ ಕೊಟ್ಟಿದ್ದಾರೆ, ಅದಕ್ಕೆ ಆ್ಯಡ್ ಮಾಡಿಬಿಟ್ಟು ನೋಡೋಣ. ಚೆನ್ನಾಗಿದೆ ಗೈಸ್. ನಾನು ನೋಡಿ ಡಯಟ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ತಿಂತಾ ಇದ್ದೀನಿ. ಇದೊಂದು ಸತಿ ತಿಂದರೆ ತಿಂತಾನೆ ಇರ್ಬೇಕು ಅನ್ಸುತ್ತೆ. ನಾಟ್ ಬ್ಯಾಡ್, ಚೆನ್ನಾಗಿದೆ. ಇನ್ನೊಂದು ಸ್ವಲ್ಪ ಪೌಡ್ರ್ ಹಿಡಿಸುತ್ತೆ, ಅವ್ನಿಗೆ ಹಾಕಿಬಿಟ್ಟು ತಿನ್ನಕ್ಕೆ ಕೊಡ್ತೀನಿ. ಸಖತ್ತಾಗಿದೆ. This is Mr. Potato. Can I get one saying, Mommy? Please. Oh, all right. ಚೆನ್ನಾಗಿದೆಯಾ? ಹಾಂ, ಹಾಗಿದ್ರೆ ಕೈ ತೊಳ್ಕೋಗು. It's Mr. Potato. ಎಸ್ ಫ್ರೆಂಡ್ಸ್, ಇವತ್ತು ಅಥರ್ವನ್ಗೆ ಹೋಮ್ ವರ್ಕ್ ಮ್ಯಾಥಮೆಟಿಕ್ಸ್ ಕೊಟ್ಟಿದ್ದಾರೆ. ಏನು ಬರಿಬೇಕತ್ತಲ್ವ? 10 ತನಕ ಬರಬೇಕು. ಏನು ಮಾಡಬೇಕು? ಬ್ಯಾಕ್ವರ್ಡ್ ಕೌಂಟಿಂಗ್. ಬ್ಯಾಕ್ವರ್ಡ್ ನಂಬರ್ಸ್ ಬಾಯಲ್ಲಿ ಹೇಳ್ಕೊಂಬರಿ. ಇನ್ನೆಷ್ಟು ಹೋಮ್ ವರ್ಕ್ ಇದೆ?
Two. ಒಂದಿದೆ ಅಲ್ಲಿ ಇಟ್ಟಿದ್ದಾನೆ ಬುಕ್ಕು. ಸೊ ಇನ್ನು 2 ಹೋಮ್ವರ್ಕ್ ಇದೆ. ಒಂದು ಕೈಟ್ದೇನೋ ಡ್ರಾಯಿಂಗ್ ಬರಬೇಕಂತ. ಸೊ ಅದರ ಜೊತೆಗೆ ಸುಮ್ಮನೆ ಇರೋ ಇದೇ ಇವ್ನು ಮಾಡೋದು ಕಿತಾಪತಿ. ಮತ್ತೆ ಇನ್ನೊಂದು ಡಿಕ್ಟೇಷನ್ ಇದೆಯಂತೆ ಶುಕ್ರವಾರ, ಅದಕ್ಕೆ ಪ್ರಾಕ್ಟೀಸ್ ಮಾಡಿಸ್ಬೇಕು. ಮತ್ತು ಅದರದೇ ವರ್ಡ್ಸ್ 5 ಟೈಮ್ಸ್ ಬರೆಯಕ್ಕೆ ಕೊಟ್ಟಿದ್ದಾರೆ. ಇನ್ನು ಅದನ್ನು ಬರೆಸ್ಬೇಕು. ಬೇಗ ಬೇಗ ಬರೀ. ಸೊ ಎಸ್ ಗೈಸ್, ಇವತ್ತಿನ ವ್ಲಾಗ್ ಇಷ್ಟೇ. ಸೊ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್, ಬಾಯ್.